ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ನಮ್ಮಲ್ಲಿನ ನಂಬಿಕೆಗಳ ಪ್ರಕಾರ ಕೆಲವೊಂದು ಕೆಲಸಗಳನ್ನು ಮಾಡುವಾಗ ನಾವು ಸೀನುವುದು ಶುಭವಾದರೆ, ಇನ್ನು ಕೆಲವೊಂದು ಕೆಲಸಗಳನ್ನು ಮಾಡುವಾಗ ಸೀನುವುದು ಅಶುಭ. ನಂಬಿಕೆಗಳ ಪ್ರಕಾರ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡುವಾಗ ಸೀನಿದರೆ ಶುಭ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಹಿಂದೂ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸೀನುವುದನ್ನು ಶುಭ ಅಥವಾ ಅಶುಭ ಶಕುನದ ಸೂಚನೆಯೆಂದು ಹೇಳಲಾಗಿದೆ. ಸಾಕಷ್ಟು ಜನರು ಕೆಲವೊಂದು ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸೀನುವುದನ್ನು ಅಶುಭವೆಂದು ಹೇಳುತ್ತಾರೆ. ಅದನ್ನು ಅವರು ಶುಭವೆಂದು ಪರಿಗಣಿಸುವುದಿಲ್ಲ. ಆದರೆ ನಾವು ಈ ಕೆಲಸಗಳನ್ನು ಮಾಡುವಾಗ ಸೀನುವುದರಿಂದ ನಮ್ಮ ಅದೃಷ್ಟವೇ ಬದಲಾಗುವುದು ಎನ್ನಲಾಗಿದೆ. ಇದು ಅದೃಷ್ಟದ ಸಂಕೇತ ಮಾತ್ರವಲ್ಲ, ಶುಭ ಸಂಕೇತವೂ ಆಗಿರುತ್ತದೆ. ಕೈ ಹಿಡಿದ ಕೆಲಸವು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುವುದು ಎಂಬುದನ್ನು ಇದು ಹೇಳುತ್ತದೆ. ಇಂತಹ ಸಂದರ್ಭದಲ್ಲಿ ಸೀನುವುದು ಕೆಲಸದಲ್ಲಿನ ಯಶಸ್ಸನ್ನು ಸೂಚಿಸುತ್ತದೆ. ಯಾವ ಕೆಲಸಗಳನ್ನು ಮಾಡುವಾಗ ಸೀನುವುದು ಶುಭವೆನ್ನುವುದು ತಿಳಿದುಕೊಳ್ಳೋಣ. 1. ಆಹಾರ ಸೇವಿಸುವ ಮುನ್ನ ಸೀನುವುದು. ಊಟ ಮಾಡುವ ಮುನ್ನ ಆಗಿರಬಹುದು ಅಥವಾ ಏನನ್ನಾದರೂ ತಿನ್ನುವ ಮುನ್ನ ಆಗಿರಬಹುದು. ಸೀನು ಬಂದರೆ ಅಥವಾ ಸೀನಿದರೆ ಅದನ್ನು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಆಹಾರ ಸೇವನೆಯ ಮುನ್ನ ಸೀನುವುದು ನಮಗೆ ಉತ್ತಮ ಆರೋಗ್ಯವನ್ನು, ಸಮೃದ್ಧಿಯನ್ನು ಮತ್ತು ಆಹಾರದ ಶುದ್ಧತೆಯನ್ನು ಸೂಚಿಸುತ್ತದೆ. ಈ ರೀತಿ ಆಹಾರ ಸೇವನೆ ಮಾಡುವಾಗ ಸೀನುವುದರಿಂದ ಆ ಆಹಾರವು ನಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಎಂಬುದಾಗಿದೆ. 2. ಸ್ಮಶಾನ ಅಥವಾ ಅಪಘಾತ ನಡೆದ ಸ್ಥಳದಲ್ಲಿ ಸೀನುವುದು. ನಾವು ಯಾವುದೋ ಒಂದು ಕಾರಣಕ್ಕಾಗಿ ಸ್ಮಶಾನದತ್ತ ಹೋದಾಗ ಅಥವಾ ಅಪಘಾತ ನಡೆದಂತಹ ಸ್ಥಳಗಳಿಗೆ ಹೋದಾಗ ಅಲ್ಲಿ ಸೀನುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಸ್ಮಶಾನ ಅಥವಾ ಅಪಘಾತ ನಡೆದಂತಹ ಸ್ಥಳದಲ್ಲಿ ಸೀನುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರಾಗುವುದು. ಧನಾತ್ಮಕ ಶಕ್ತಿ ಮಾತ್ರ ನಮ್ಮ ಸುತ್ತಮುತ್ತ ಉಳಿದುಕೊಳ್ಳುವುದು. ಅಲ್ಲದೆ ಇದು ಮಾನಸಿಕ ಶಾಂತಿಯನ್ನು ಕೂಡ ಸಂಕೇತಿಸುತ್ತದೆ. 3. ಹಣವನ್ನು ಎಣಿಸುತ್ತಿರುವಾಗ ಸೀನುವುದು. ಒಂದು ವೇಳೆ ನಾವು ಹಣವನ್ನು ಎಣಿಸುತ್ತಿರುವಾಗ ಸೀನು ಬಂದರೆ ಅದನ್ನು ಶುಭವೆಂದು ಹೇಳಬಹುದು. ಹಣವನ್ನು ಎಣಿಸುತ್ತಿರುವಾಗ ಸೀನುವುದರಿಂದ ಧನಾಗಮನವಾಗುವುದು, ನಿಮ್ಮಲ್ಲಿ ಆರ್ಥಿಕ ಸಮೃದ್ಧಿ ಹೆಚ್ಚಾಗುವುದು, ಸಂಪತ್ತಿನ ಅಭಿವೃದ್ಧಿಯಾಗುವುದು. ಇದೊಂದು ನಮ್ಮ ಜೀವನಕ್ಕೆ ಶುಭ ಶಕುನವೆಂದೇ ಪರಿಗಣಿಸಬಹುದಾಗಿದೆ. 4. ಔಷಧಿ ತೆಗೆದುಕೊಳ್ಳುವಾಗ ಸೀನುವುದು. ನಾವು ಯಾವುದಾದರೊಂದು ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿಯನ್ನು ತೆಗೆದುಕೊಳ್ಳುವಾಗ ಸೀನಿದರೆ ಅದು ಆ ಅನಾರೋಗ್ಯವಂತ ವ್ಯಕ್ತಿಗೆ ಶುಭ ಸೂಚನೆಯಾಗಿದೆ. ಅನಾರೋಗ್ಯದಲ್ಲಿರುವ ವ್ಯಕ್ತಿ ಔಷಧಿಗಳನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಸೀನಿದರೆ ಅವನು ಆದಷ್ಟು ಬೇಗ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತಾನೆ ಎಂಬುದಾಗಿದೆ. ಇನ್ನು ಕೆಲವೊಮ್ಮೆ ನಾವು ಒಂದಕ್ಕಿಂತ ಹೆಚ್ಚು ಬಾರಿ ಸೀನುತ್ತೇವೆ. ಇದು ಯಶಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಇದೆಲ್ಲದರ ಹೊರತಾಗಿ ನೀವು
ಪ್ರಯಾಣವನ್ನು ಪ್ರಾರಂಭಿಸುವ ಮುನ್ನ ಸೀನಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. 5. ಸ್ನಾನ ಮಾಡುವ ಮುನ್ನ ಸೀನುವುದು. ಸಾಮಾನ್ಯವಾಗಿ ಹೆಚ್ಚಿನವರು ಸ್ನಾನ ಮಾಡಿದ ನಂತರ ಸೀನುವುದನ್ನು ಗಮನಿಸಬಹುದು. ಆದರೆ ಸ್ನಾನ ಮಾಡುವುದಕ್ಕೂ ಮುನ್ನ ಸೀನುವುದು ಮಾತ್ರ ಶುಭವಾಗಿರುತ್ತದೆ. ಸ್ನಾನ ಮಾಡುವುದಕ್ಕಿಂತ ಮುನ್ನ ಸೀನುವುದು ಶುದ್ಧತೆಯನ್ನು ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ. ಇದು ನಿಮ್ಮ ದಿನವನ್ನು ಮಂಗಳಕರವನ್ನಾಗಿ ಮಾಡುವುದು ಮಾತ್ರವಲ್ಲದೆ ನೀವು ಆ ದಿನ ಕೈಗೆತ್ತಿಕೊಂಡ ಎಲ್ಲ ಕಾರ್ಯಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುವುದು ಎಂಬುದನ್ನು ಹೇಳುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.